ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಪ್ರೋ ಕಬಡ್ಡಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆನೆಬಲ ತುಂಬಿದ ರೈಡರ್ಸ್. ಹೀಗೆ ಇದರ ಬಗ್ಗೆ ಹೇಳುತ್ತೇನೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ಕಬಡ್ಡಿ ಹವಾ ಇಡೀ ದೇಶದಲ್ಲಿ ಆವರಿಸಲಿದೆ. ಗುರುವಾರ ನಡೆದ ಆಟಗಾರರ ಹರಾಜಿನ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಅಭಿಮಾನಿಗಳ ಚಿತ್ತ ಹರಾಜಿನ ಮೇಲೆ ನೆಟ್ಟಿತ್ತು. ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ಖರೀದಿಸುತ್ತೆ ಎಂಬುದನ್ನು ಕಾದು ನೋಡುತ್ತಿದ್ದರು. ಪ್ರೋ ಕಬಡ್ಡಿ 6ನೇ ಆವೃತ್ತಿಯಲ್ಲಿ ಬೆಂಗಳೂರು ಬುಲ್ಸ್ ಮೊದಲ ಬಾರಿಗೆ ಚಾಂಪಿಯನ್ಸ್ ಪಟ್ಟವನ್ನು ಅಲಂಕರಿಸಿತು. ಈ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಮಣಿಸಿತು. ಬೆಂಗಳೂರು ತಂಡ ಅನಂತರ ಪ್ರಶಸ್ತಿ ಗೆಲ್ಲುವಲ್ಲಿ ವಿಫಲವಾಗಿದೆ. ಈಗ ಬೆಂಗಳೂರು ಬುಲ್ಸ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಪ್ಲಾನ್ ಒಂದನ್ನು ರಚಿಸಿದೆ. ಇದಕ್ಕೆ ಪೂರಕವಾಗಿ ಬುಲ್ಸ್ ತಂಡ ಹರಾಜಿನಲ್ಲಿ ಸ್ಟಾರ್ ಆಟಗಾರರಿಗೆ ಬಲೆ ಹಾಕಿದೆ. ತಂಡಕ್ಕೆ ಸ್ಟಾರ್ ರೈಡರ್ಸ್ ಎಂಟ್ರಿ. ಬೆಂಗಳೂರು ಬುಲ್ಸ್ ತಂಡದ ಹರಾಜಿನಲ್ಲಿ ಸ್ಟಾರ್ ರೈಡರ್ಸ್ ಗಳಿಗೆ ಮನೆ ಹಾಕಿದೆ. ಈ ಪ್ಲೇಯರ್ಗಳಿಗೆ ಕೋಟಿ ಕೋಟಿ ರೂ.ಗಳನ್ನು ಸುರಿದಿದೆ. ಈ ಮೂಲಕ ತನ್ನ ನ್ಯೂನತೆಗಳನ್ನು ಮೆಟ್ಟು ನಿಲ್ಲಲು ಪ್ಲಾನ್ ಮಾಡಿಕೊಂಡಿದೆ. ನಿಜಕ್ಕೂ ಈ ಸ್ಟಾರ್ ಪ್ಲೇಯರ್ಗಳ ಹೆಸರು ಕೇಳಿದ್ರೆ ಎದುರಾಳಿಗಳ ಎದೆಯಲ್ಲಿ ನಡುಕು ಶುರುವಾಗುತ್ತದೆ. ಬುಲ್ಸ್ ತಂಡ ಸೇರಿದ ಪ್ರದೀಪ್. ಬೆಂಗಳೂರು ಬುಲ್ಸ್ ತಂಡ ಈ ಬಾರಿ ಸ್ಟಾರ್ ಆಟಗಾರರಿಂದ ಕಣಕ್ಕೆ ಇಳಿಯಲಿದೆ. ಪ್ರೋ ಕಬಡ್ಡಿ 11ನೇ ಆವೃತ್ತಿಗಾಗಿ ನಡೆದ ಹರಾಜಿನಲ್ಲಿ ಬೆಂಗಳೂರು ಪ್ರೋ ಕಬಡ್ಡಿ ಇತಿಹಾಸ ಸ್ಟಾರ್ ಆಟಗಾರ ಪ್ರದೀಪ್ ನರ್ವಾಲ್ ಅವರಿಗೆ ಮನೆ ಹಾಕಿದೆ. ಇವರು ಪ್ರೋ ಕಬಡ್ಡಿಯಲ್ಲಿ ಹಲವು ದಾಖಲೆಗಳಿಗೆ ತಮ್ಮ ಹೆಸರು ನಮೂದಿಸಿದ್ದಾರೆ. ಪ್ರದೀಪ್ ನರ್ವಾಲ್ ಹೆಸರು ಕೇಳಿದರೆ ಎದುರಾಳಿ ತಂಡಕ್ಕೆ ಭಯ ಆರಂಭವಾಗುತ್ತದೆ. ಇವರು ಪ್ರೋ ಕಬಡ್ಡಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕಲೆ ಹಾಕಿದ ರೈಡರ್ ಎಂಬ ಶ್ರೇಯಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು 180 ಪಂದ್ಯಗಳಲ್ಲಿ 1690 ಅಂಕಗಳನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ಇನ್ನು ಬುಲ್ಸ್ ತಂಡಕ್ಕೆ ಅಜಿಂಕ್ಯ ಎಂಟ್ರಿ. ಬೆಂಗಳೂರು ಬುಲ್ಸ್ ತಂಡದ ರೈಡಿಂಗ್ ವಿಭಾಗವನ್ನು ಅಜಿಂಕ್ಯ ಪವಾರ್ ಬಲಪಡಿಸಿದ್ದಾರೆ. ಇವರಿಗೆ ಬುಲ್ಸ್ 1.1 ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಇವರು ತಮ್ಮ ಅನುಭವದ ಧಾರೆಯನ್ನು ತಂಡಕ್ಕೆ ಎರೆಯಬಹುದು. ಇವರು ಎಂಟ್ರಿಯಿಂದ ಬೆಂಗಳೂರು ತಂಡ ಬಲಿಷ್ಠವಾದಂತೆ ಕಾಣುತ್ತಿದೆ. ಅಜಿಂಕ್ಯ ಪವಾರ್ ಸಹ ತಮ್ಮ ಮೊನಚಾದ ರೈಡಿಂಗ್ ಮೂಲಕ ಎದುರಾಳಿಗಳನ್ನು ಕಟ್ಟಿ ಹಾಕಬಲ್ಲರು. 2ನೇ ಬಾರಿಗೆ ಪ್ರಶಸ್ತಿಯ ಮೇಲೆ ಕಣ್ಣು ನೆಟ್ಟಿರುವ ಬುಲ್ಸ್ ಸ್ಟಾರ್ ಆಟಗಾರರ ಆಗಮನದಿಂದ ನವ ಉತ್ಸಾಹದಿಂದ ತುಂಬಿದೆ. ಹೀಗೆ ಇದರ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೇಗೆ ಆಗಿದೆ ಎಂದು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.